ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ಆಯ್ತಾ ಒಂದು ವಿಡಿಯೋನ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಆಯ್ತಾ ರಿಲೀಸ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ವಿಡಿಯೋನ ರಿಲೀಸ್ ಮಾಡಿದೆ ಕಲರ್ಸ್ ಕನ್ನಡ ವಾಹಿನಿ ಅಂದರೆ ಈ ವಿಡಿಯೋದ ಬಗ್ಗೆ ಖಂಡಿತವಾಗ್ಲೂ ನಮ್ಮ ಸುದೀಪ್ ಸರ್ ಅವರು ಚರ್ಚೆ ಮಾಡ್ತಾರೆ. ಯಾಕೆ ಚರ್ಚೆ ಮಾಡ್ತಾರೆ ಅಂದರೆ ಇಲ್ಲಿ ಊಟಕ್ಕೂ ತೆವಲಿಗೂ ಸಂಬಂಧ ಏನು ಅಲ್ಲ, ನೀವೇ ಯೋಚನೆ ಮಾಡಿ. ಊಟಕ್ಕೂ ತೆವಲಿಗೂ ಏನು ಸಂಬಂಧ? ಅದೆಲ್ಲ ಆ ಪದಗಳೆಲ್ಲ ಏನು ಗೊತ್ತಾ, ನಮ್ಮ ತಪ್ಪು ಅಂತಾನೆ ಹೇಳ್ತೀನಿ. ಮತ್ತೆ ಇನ್ನೊಂದು ಇಲ್ಲಿ ಈ ತಲೆಕೆಟ್ಟು ಧ್ರುವಂತಿರನಲ್ಲ, ಈ ತಲೆಕೆಟ್ ಧ್ರುವಂತು ಅಶ್ವಿನಿ ಗೌಡನ್ ತಲೆ ಕೆಡ್ಸೋದೇ ಈ ತಲೆಕೆಟ್ ಧ್ರುವಂತಿಗೆ ಏನಾದ್ರು ತಲೆ ಕೆಟ್ಟಿದೆ? ಯಾವನಾದರೂ ಆಲೂಗೆಡ್ಡೆ ಅಕ್ಕಿ ಎಲ್ಲವನ್ನೂ ಆಯ್ತಾ ಭಾಗ ಮಾಡಿ ಕೊಡೋಕ್ಕಾಗತ್ತಾ ಕಂಟೆಸ್ಟೆಂಟಿಗೆ? ಫ್ರೂಟ್ ಏನೋ ಓಕೆ, ಒಬ್ಬೊಬ್ರಿಗೆ ಇಷ್ಟಿಷ್ಟು ಅಂತ ಫ್ರೂಟ್ ಕೊಡ್ಬೋದು, ಬಟ್ ಮನೆಯಲ್ಲಿರೋ ಅಕ್ಕಿ ಆಲೂಗೆಡ್ಡೆನ ಆಯ್ತಾ ಭಾಗ ಮಾಡಿ ಕೊಡೋಕ್ಕಾಗುತ್ತೆ? ಈ ತಲೆ ಕೆಟ್ಟಿದೆ ಅಂತೀರ ಏನು ಅಂತೀರ ಧ್ರುವಂತ್ ಫಸ್ಟ್ ಈ ವೀಕ್ ಎಲಿಮಿನೇಟ್ ಹೋಗ್ಬೇಕು ಅಂತೀರಿ. ಯಾಕೆಂದ್ರೆ ಧ್ರುವಂತ್ಗೆ ಟೋಟಲ್ ಆಗಿ ತಲೆ ಕೆಟ್ಟಿದೆ. ಧ್ರುವಂತ್ ಫಸ್ಟ್ ಈ ವೀಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಅವನು ಮೆಂಟಲಿ ಸ್ಥಿಮಿತನೇ ಇಲ್ಲ ಧ್ರುವಂತ್ಗೆ. ಅಲ್ಲ, ಸೆನ್ಸ್ ಇದ್ದು ಮಾತಾಡ್ತಾರೋ ಸೆನ್ಸ್ ಇಲ್ಲದೆ ಮಾತಾಡ್ತಾರೋ? ಅಶ್ವಿನಿ ಗೌಡ್ಗಾದ್ರೂ ಬುದ್ಧಿ ಬೇಡವಾ? ಈ ಧ್ರುವಂತ್ ಮಾತು ಕೇಳ್ಕೊಂಡು ಆಯ್ತು ಆಲೂಗೆಡ್ಡೆನೂ ಅಕ್ಕಿನೂ ನಮಗೂ ಭಾಗ ಮಾಡ್ಕೊಡಿ ಅನ್ನಕ್ಕೆ ಇವ್ರಿಗೆ ತಲೆ ಕೆಟ್ಟಿದೆಯಾ? ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ನಿಜವಾಗ್ಲೂ ಕೂಡ ಒಬ್ಬೊಬ್ರು ಒಂದೊಂದು ಅದ್ಭುತ ಗುರು ಆಯ್ತಾ. ಇಲ್ಲಿ ಅಡುಗೆ ಮನೆ ಡಿಪಾರ್ಟ್ಮೆಂಟಲ್ಲಿ ಇರುವಂತಹ ರಘು ಅವರು ಆಯ್ತಾ ಎಲ್ಲರಿಗೂ ಮಾಡ್ಕೊಡಕ್ಕೆ ನನಗೆ ತೆವಲ ಅನ್ನೋ ಒಂದು ಪದನ ಉಪಯೋಗಿಸ್ತಾರೆ. ನಾನು ಇಲ್ಲಿ ರಘು ಅವ್ರಿಗೆ ಕೇಳ್ತೀನಿ, ರಘು ಅವರೇ ನಿಮಗೆ ಇಷ್ಟ ಇತ್ತು ಅಂದರೆ ದಯವಿಟ್ಟು ಪ್ರೀತಿಯಿಂದ ಮಾಡಿಕೊಡಿ ಆಯಿತಾ. ನನಗೇನು ತೆವಲ ಅಂತಂದರೆ ಇಲ್ಲಿ ಯಾರಿಗೂ ತೆವಲಿಲ್ಲ ಆಯಿತಾ. ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ಗಳಿಗೂ ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಅವರು ಸ್ಪರ್ಧಿಗಳು, ಅವರು ಬೇಕಾದರೆ ಮಾಡ್ಕೊಂಡು ತಿಂತಾರೆ, ಬೇಡವಾ ಬಿಡ್ತಾರೆ. ನೀವು ಮಾಡಿಕೊಟ್ಬಿಟ್ಟು ರಘು ಅವರೇ ನನಗೇನು ಮಾಡ್ಕೊಡೋಕ್ಕೇನು ತೆವಲ ಅಂತಂದರೆ ನೀವು ಮಾಡ್ಕೊಡೋಕೆ ಹೋಗಬೇಡಿ. ಈಗ ಅಶ್ವಿನಿ ಗೌಡ ಹೇಳ್ತಾರಲ್ಲ, ನೀವು ಮಾಡಬೇಡಿ ಬಿಡಿ ಸರ್, ಬೇರೆ ಯಾರೋ ಮಾಡ್ತಾರೆ ಅಂತ. ನಿಜವಾಗ್ಲೂ ರಘು ಅವರಿಗೆ ಸುದೀಪ್ ಸರ್ ಅವರು ಕ್ಲಾಸ್ ತಗೋಬೇಕು. ಇದು ಅಲ್ಲ ಕಣ್ರಿ, ಸೆನ್ಸ್ ಇದೆಯಾ ಇಲ್ವಾ ರಘು ಅವರಿಗೆ? ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಊಟಕ್ಕೂ ತೆವಲಿಗೂ ಏನು ಸಂಬಂಧ? ಆ ವರ್ಡನ್ನ ಉಪಯೋಗಿಸೋದು ಬೇಕಿತ್ತು. ನಿಜವಾಗ್ಲೂ ನ್ಯೂಸ್ ಚಾನಲ್ಗಳಲ್ಲಿ ಅದನ್ನ ಬೀಪ್ ಹಾಕ್ತಾರ್ರಿ, ಆ ವರ್ಡನ್ನ ಬೀಪ್ ಹಾಕ್ತಾರೆ. ಅದನ್ನ ಅಲ್ಲ ರೀ, ಊಟದ್ದಕ್ಕೆ ನೀವು ಆ ಪದನ ಉಪಯೋಗಿಸ್ತೀರಲ್ಲ ರಘು ಅವರೇ. ನೀವೇನ್ರಿ ರಘು ಅವರೇ, ನಿಮ್ಮ ಬಗ್ಗೆ ನಂಗೆ ಏನೋ ಒಂದು ಒಪಿನಿಯನ್ ಇತ್ತು, ನೀವೇನೋ ಜೆಂಟಲ್ ಮ್ಯಾನ್ ಅಂದ್ಕೊಂಡಿದ್ದೆ, ನೀವು ಏನು ಮಾತಾಡ್ತೀರೋ ನಿಮಗೆ ಗೊತ್ತಿಲ್ಲ. ಓಕೆ, ಇಲ್ಲಿ ಆಯ್ತಾ ಅಶ್ವಿನಿ ಗೌಡವ್ರದ್ದು ತಪ್ಪಿದೆ ಆಯ್ತಾ. ರಜತ್ ಅವ್ರ ಹತ್ರ ಅಶ್ವಿನಿ ಗೌಡ ಏನಂತ ಹೇಳ್ತಾರೆ, ನೀವು ತಿನ್ನಿ ಆದರೆ ನಮ್ಮ ಪಾಲಿಂದು ತಿನ್ಬೇಡಿ ಅಂದರೆ, ಅಲ್ಲರಿ ಅಲ್ಲಿ ಊಟ ಮಾಡತಿ ಎಲ್ಲರೂ ಎಲ್ಲದನ್ನು ತಿಂತಾರೆ, ನೀವು ತಿನ್ನಬೇಕು. ಇಲ್ಲಿ ರಜತ್ ಅವ್ರೂ ನಿಮ್ಮ ಹತ್ರ ಹಿಂಗೆಲ್ಲ ಅನಿಸ್ಕೊಳಕ್ಕೆ ನಮ್ಗೇನು ತೆವಲ ಅಂತ ರಜತ್ ಅವರು ಅಶ್ವಿನಿ ಗೌಡ ಹುಚ್ಚಿಬಿಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಲ್ವ ರಜತ್ ಬಗ್ಗೆ? ರಜತ್ ತಲೆನೇ ಕೆಡಿಸ್ಕೊಳಲ್ಲ. ಅವ್ರು ಅಶ್ವಿನಿ ಗೌಡಗೂ ಧ್ರುವಂತಗೂ ಆಯ್ತಾ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ನಿಮ್ದೆಲ್ಲ ತಿನ್ನೋದು ಅಂತ ನೀವು ಹಂಗೆ ಹೇಳಕ್ಕೆ ಹೋಗ್ಬೇಡಿ. ನಿಮ್ದನ್ನೆಲ್ಲ ನಾವು ಯಾಕೆ ತಿನ್ಲಿ ಆಯ್ತಾ, ನಿಮ್ದನ್ನೆಲ್ಲ ತಿಂದ್ವಿ ಅಂತ ಅನಿಸ್ಕೊಳಕ್ಕೆ ನಮ್ಗೇನು ತೆವಲ ಇಲ್ಲಿ ಒಂದು ನಾನು ನಿಮ್ಮ ಎಲ್ಲ ಪ್ರೇಕ್ಷಕರಲ್ಲೂ ಆಯ್ತಾ ಎಲ್ಲ ಕಂಟೆಸ್ಟೆಂಟ್ ಫ್ಯಾನ್ಸ್ಗಳಲ್ಲೂ ಒಂದು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ, ಕಂಟೆಸ್ಟೆಂಟ್ಗಳು ಆಯ್ತಾ ತುಂಬ ಜನ ಯಾವುದಕ್ಕೂ ಸ್ಟ್ಯಾಂಡ್ ತಗೊಂಡಂಗೆ ಆಯ್ತಾ ಸುಮ್ಮನೆ ಟೈಮ್ ಪಾಸಿಗೆ ಹಂಗೇನೆ ಆಯ್ತಾ ಮಿಕ್ಚರ್ ತಿನ್ಕೊಂಡು ಪ್ರಾಪರ್ಟಿ ಜೊತೆ ಪ್ರಾಪರ್ಟಿಯಾಗಿ ಮರ್ಜ್ ಆಗಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಏನು ಗೊತ್ತಾ, ಏನೂ ಇದ್ದೇ ಇಲ್ಲ ರೀ ಅವರಿಗೆ ಆಯ್ತಾ. ನೀವು ಹೇಳ್ತೀರ ಯಾಕೆ ಧನುಷ್ ಗೌಡ, ಸ್ಪಂದನ ಮತ್ತು ಅಭಿಷೇಕ್, ಕಾವ್ಯ ಇವರಿಗೆಲ್ಲ ನೀವು ಯಾಕೆ ಬೈತೀರಿ ರೀ? ಇವರೆಲ್ಲ ಏನು ಗೊತ್ತಾ, ಮನೇಲಿ ಒಂಥರ ಸೆಟ್ ಪ್ರಾಪರ್ಟಿ ಥರ ಇವರು ಎಲ್ಲೋ ಒಂದು ಸೈಡಲ್ಲಿ ಕೂತ್ಕೊಳ್ತಾರೆ. ಇವ್ರಿಗೆ ಮನೇಲಿ ಏನಾಗುತ್ತೆ ಗೊತ್ತಿಲ್ಲ, ಸರಿಯಾ. ಇಲ್ಲಿ ಈಗ ಗಿಲ್ಲಿನ ಕಳಪೆ ಕೊಟ್ಟು ಕೂರಿಸಿದ್ದಾರೆ, ಸರಿಯಾ. ಈಗ ಗಿಲ್ಲಿನ ಕಳಪೆ ಕೊಟ್ಟವರು ಆಯ್ತಾ ತುಂಬ ಜನ ಹೋಗಿ ಗಿಲ್ಲಿ ಹತ್ರನೇ ಮಾತಾಡ್ತಾರೆ, ಕಳಪೆನೂ ಅವರೇ ಕೊಡ್ತಾರೆ, ಹೋಗಿ ಗಿಲ್ಲಿ ಹತ್ರ ನೀನು ಸರಿ ಅಂತನೂ ಹೇಳ್ತಾರೆ. ನನಗೆ ಇದು ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ಇಲ್ಲಿರೋರು ಎಷ್ಟು ಸೇಫ್ ಗೇಮ್ ಮಾಡ್ತಿದ್ದಾರೆ ಅಂದರೆ ಅಷ್ಟು ಸೇಫ್ ಗೇಮ್ ಮಾಡ್ತಿದ್ದಾರೆ. ನನಗೆ ಅರ್ಥ ಆಗ್ತಿಲ್ಲ ಇವ್ರು ಸೇಫ್ ಗೇಮಿಂದ ಏನು ಬಂಡವಾಳ ಅನ್ನೋದು. ಮತ್ತೆ ಇದು ನೋಡ್ರಿ ಗಾಚಾರ ಆಯ್ತಾ. ಗೇಮ್ ಆಡ್ದವರಿಗೆ ಕ್ಯಾಪ್ಟನ್ಸಿ ಸಿಗ್ಲಿಲ್ಲ, ಗೇಮ್ ಆಡ್ದವಳು ಆಗ್ದಿಲ್ದವಳು ಇವತ್ತು ಕ್ಯಾಪ್ಟನ್ ಆಗಿದ್ದಾಳೆ ಆಯ್ತಾ. ಇದು ಬಿಗ್ ಬಾಸ್ ಲಾಜಿಗೆ ಗೊತ್ತಾಗಿಲ್ಲ. ಒಟ್ಟಾರೆಯಾಗಿ ಈ ವಿಡಿಯೋ ನೋಡಿದ್ರೆ ಸುದೀಪ್ ಸರ್ ಅವರು ಇದ್ರ ಬಗ್ಗೆ
ನೆಕ್ಸ್ಟ್ ಲೆವೆಲ್ ಕ್ಲಾಸ್ ತಗೊಂತಾರೆ. ಯಾಕೆಂದರೆ ಆ ತೆವಲು ಗಿವ್ಲು ಅನ್ನೋ ಪದ ಎಲ್ಲ ಉಪಯೋಗಿಸಿದ್ದು ತುಂಬ ದೊಡ್ಡ ತಪ್ಪು. ಫಸ್ಟು ಉಪಯೋಗಿಸಿದ್ದು ರಘು ಅವರು, ನಿಮಗೆಲ್ಲ ಮಾಡ್ಕೊಡೋಕ್ಕೆ ನನಗೇನು ತೆವಲ ಅಂತ. ಆಮೇಲೆ ರಜತ್ ಅವರು ಆಯ್ತಾ ನಿಮ್ಮ ಹತ್ರ ಹಿಂಗೆಲ್ಲ ಅನ್ನಿಸ್ಕೊಳಕ್ಕೆ ನಮಗೇನು ತೆವಲ ಅಂತೇಳಿ ಅಶ್ವಿನಿ ಗೌಡರಿಗೆ ಹೇಳ್ತಾರೆ. ಈ ತಲೆಕೆಟ್ಟು ಅಂದರೆ ಮೆಂಟಲ್ ಧ್ರುವಂತು ಆಯಿತು ಆಲೂಗೆಡ್ಡೆನೂ ಅಕ್ಕಿನೂ ನಮಗೆ ಭಾಗ ಮಾಡಿಕೊಡಿ ಅಂತಾನೆ. ಇವ್ನು ಯಾಸಿ ಬೇರ್ಗುರು ನನಗೆ ಇವ್ನು ನೋಡಿದ್ರೆ ನಗು ಬರುತ್ತೆ ನಿಜವಾಗ್ಲೂ. ರಕ್ಷಿತಾ ಅಷ್ಟು ಜನಕ್ಕೆ ಒಬ್ಳೆ ಅಡುಗೆ ಮಾಡ್ತಾಳೆ, ಅಷ್ಟು ಜನದ ಪಾತ್ರೆ ಒಬ್ಳೆ ತೊಳಿತಾ ಇರ್ತಾಳೆ. ಅವಳು ಯಾವತ್ತೂ ನಾನು ಮಾಡಿದ್ನಲ್ಲ ಅಂತ ಒಂದು ದಿನ ಹೇಳಿಲ್ಲ. ಬೇರೆಯವರು ಆಯ್ತಾ ಅವಳು ಮಾಡಿದ ಅಡುಗೆನ ತಿಂತಾ ಇದ್ರೆ ನೋಡಿ ಖುಷಿ ಪಡ್ತಾಳೆ, ಪ್ರೀತಿಯಿಂದ ಬಡಿಸ್ತಾಳೆ. ಅದಕ್ಕೇನೆ ಹೇಳೋದು ರಕ್ಷಿತಾ ತುಂಬ ಎಂತ ಹೇಳ್ತಾರಲ್ಲ ಮೆಚುರಿಟಿ ಮತ್ತು ಅವಳ ಥಿಂಕಿಂಗ್ ಲೆವೆಲ್ ತುಂಬ ದೊಡ್ಡದಿದೆ, ತುಂಬ ಆಯ್ತಾ ಆಲೋಚನೆ ಶಕ್ತಿ ಇದೆ ರಕ್ಷಿತನಿಗೆ ಅಂತ. ಶೀಸ್ ರಘುಗಿಂತ ಬೆಟರ್ ರಕ್ಷಿತಾ ಅಂತೀನಿ. ಯಾಕೆಂದರೆ ರಘು ತುಂಬ ಆಯಿತಾ ನಾನೇ ಸಾಚ ಅನ್ನೋ ರೀತಿ ಮಾಡ್ತಾರೆ, ಆದರೆ ದೊಡ್ಡ ಮನುಷ್ಯರ ಸಣ್ಣ ಬುದ್ಧಿ ಆಯಿತಾ ಅದು ರಘು ಅಲ್ಲಿದೆ. ನಾನು ಅದನ್ನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಈ ವಿಡಿಯೋದ ಬಗ್ಗೆ ನಿಜವಾಗ್ಲೂ ನ್ಯೂಸ್ ಚಾನಲೆಲ್ಲ ವಿಡಿಯೋ ಹಾಕಿದ್ದಾರೆ ಇದನ್ನು ಆಯಿತಾ, ಎಂತ ಈ ತೆವಲು ಅನ್ನೋ ವಿಡಿಯೋನ ನ್ಯೂಸ್ ಚಾನಲೆಲ್ಲ ಹಾಕಿದ್ದಾರೆ. ಇದು ತುಂಬ ಒಂಥರ ಅಸಹ್ಯ ರೀ. ಊಟಕ್ಕೂ ಆಯಿತಾ ಇವ್ರು ಹಿಂಗೆ ಕಿತ್ತಾಡ್ಕೊಂಡ್ರೆ ಏನು ಆಯಿತಾ, ಯಾರೋ ಒಬ್ಬರು ಮಾಡಿದ್ರಾಯ್ತಪ್ಪ ಅಡುಗೆನ, ಯಾರು ರಕ್ಷಿತನೇ ಮಾಡಬೇಕು. ಇವ್ರು ಯಾರು ಕಿಚನಿಗೆ ಹೋಗಲ್ಲ. ಸ್ಪಂದನ ಆಗಲಿ, ಕಾವ್ಯ ಆಗಲಿ, ಅಶ್ವಿನಿ ಗೌಡ ಆಗಲಿ, ಇವ್ರು ಯಾರು ಕಿಚನಿಗೆ ಹೋಗಲ್ಲ. ಬೆಳಿಗ್ಗೆ ಎದ್ದು ಆ ಹುಡುಗಿನೇ ಮಾಡಬೇಕು. ಇವ್ರು ಯಾರು ಕಿಚನಿಗೆ ಹೋಗೋದೇ ಇಲ್ಲ. ಇವ್ರು ಬರೀ ಏನು ಗೊತ್ತಾ, ಬರೀ ಅಲ್ಲಿ ಇಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಬಿಟ್ರೆ ಇವ್ರು ಯಾರು ಏನು ಎಲ್ಪ್ನೂ ಮಾಡಲ್ಲ. ಬಟ್ ಎಲ್ಲ ಮಾಡೋ ರಕ್ಷಿತನ್ಗೆ ಆಯ್ತಾ ಇವ್ರು ಎಲ್ಲರೂ ಹಿಂದ್ಗಡೆಯಿಂದ ಮಾತಾಡೋದು. ಸರಿ, ಇದು ಎಷ್ಟು ತಪ್ಪು ಗೊತ್ತಾ. ಓಕೆ, ನಾನು ಇದ್ರ ಮಧ್ಯ ಒಂದು ವಿಷಯನ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ತಿಳ್ಕೊಳ್ಳಿ, ಎಲ್ಲರೂ ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಗಳೇ ಎಲ್ಲರೂ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡಬೇಕು, ಕುಕ್ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಎಲ್ಲದನ್ನೂ ಮಾಡಬೇಕು. ಆದರೆ ನಾನು ಹೇಳೋದೇನು ಗೊತ್ತಾ, ಮಾಡ್ದೇನೆ ಇನ್ನೊಬ್ರು ಮಾಡೋರ ಮೇಲೆ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು, ಇದು ತುಂಬ ತಪ್ಪು. ಇವ್ರು ಈ ಥರ ಅಯ್ಯೋ ನನಗೆ ಬೇಕಾಗಿದ್ದು ನಾನು ಮಾಡ್ಕೊಂತೀನಿ, ನಿನಗೆ ಬೇಕಾಗಿದ್ದು ನೀನು ಮಾಡ್ಕ ಅಂತಂದರೆ ಬಿಗ್ ಬಾಸ್ ಮನೇಲಿ ನಡೆಯಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಅವ್ರು ಕೊಡುವಂತಹ ಏನು ಗ್ರಾಸರಿ ಇದೆ ಅದೊಂದು ಆಯಿತಾ ಅವರೊಂದು ಬಜೆಟ್ ಲೆಕ್ಕ ಹಾಕಿ ಕೊಟ್ಟಿರ್ತಾರೆ. ಇಷ್ಟು ಜನ ಇದ್ದಾರೆ, ಒಂದು ವಾರಕ್ಕೆ ಇಷ್ಟು ಬೇಕು, ಇಷ್ಟಿಷ್ಟೇ ತಿನ್ನಬೇಕು ಅನ್ನೋದನ್ನ ಕೊಟ್ಟಿರ್ತಾರೆ. ಬಟ್ ಅದನ್ನೇ ಮೇಂಟೈನ್ ಮಾಡಬೇಕು. ಅದನ್ನು ಮೇಂಟೈನ್ ಮಾಡೋಕ್ಕೆ ಅಂತ ಒಬ್ರು ಕಿಚನಲ್ಲಿ ಯಾರಾದರೂ ಒಬ್ರು ಹೆಡ್ ಇರಬೇಕು. ಕಿಚನ್ ಡಿಪಾರ್ಟ್ಮೆಂಟಿಗೆ ಒಬ್ರನ್ನ ನೇಮಿಸ್ಬೇಕು. ಅವರೇ ಎಲ್ಲದನ್ನು ನೋಡ್ಕೋಬೇಕು. ಅವರೇ ಕುಕ್ಕಿಂಗ್ ಟೀಮಲ್ಲಿ ಇರುವವರಿಗೆ ಸಪೋರ್ಟ್ ಕೂಡ ಮಾಡಬೇಕು. ಬಟ್ ಇಲ್ಲಿ ಹೆಂಗಾಗ್ತಾ ಇದೆ ಅಂದರೆ ಇವರು ಕುಕ್ಕಿಂಗ್ ಟೀಮಿಗೆ ನೇಮಿಸ್ತಾರೆ. ಕುಕ್ಕಿಂಗ್ ಟೀಮಿಗೆ ನೇಮಿಸ್ತವರು ಕುಕ್ಕಿಂಗ್ ಮಾಡೋದೇ ಇಲ್ಲ, ಯಾವ್ಯಾವಾಗೋ ಮಾಡ್ತಾರೆ. ಬಟ್ ರಕ್ಷಿತಾ ನೋಡ್ಕೊಂಡು ಸುಮ್ಮನೆ ಇರಲ್ಲ. ಪಾಪ ರಕ್ಷಿತಾ ಬೆಳಿಗ್ಗೆ ಏನೋ ಟಿಫನ್ ಇದ್ರೆ ಮಾಡ್ತಾಳೆ, ಸಾಯಂಕಾಲ ಅಷ್ಟು ಜನಕ್ಕೆ ಚಪಾತಿ ಆಯ್ತಾ ದಾಲು ರೈಸು ಎಲ್ಲ ಮಾಡುತ್ತೆ ಅವ್ರಿಗೆ. ನಾನು ಕಣ್ಣಲ್ಲಿ ನೋಡ್ತೇನೆ, ನಾನೇನು ರಕ್ಷಿತಂಗೆ ಸಪೋರ್ಟ್ ಮಾಡ್ತಿರೋದಲ್ಲ, ಮತ್ತು ರಕ್ಷಿತಂಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಬರಬೇಡಿ. ನಾನು ಲೈವಲ್ಲಿ ಕಣ್ಣಲ್ಲಿ ನೋಡಿದ್ದು ನಾನು ನಿಮ್ಗೆ ಹೇಳ್ತಿರೋದು. ಒಟ್ಟಾರೆಯಾಗಿ ಈ ಸ್ಯಾಟರ್ಡೇ ಆಯ್ತಾ ಯಾರ್ಯಾರಿಗೆ ಹೆಂಗೆ ಕ್ಲಾಸ್ ತಗೊಳ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ರಘು ಕ್ಲಾಸ್ ತಗೊಳ್ತಾರೆ ಆಯ್ತಾ, ಅದೇ ರೀತಿ ಯಾರು ಗಿಲ್ಲಿ ಕ್ಲಾಸ್ ತಗೊಳ್ತಾರೆ. ಇದೇ ಒಂದು ವಿಷಯಕ್ಕೆ ರಕ್ಷಿತನ್ಗೆ ಕ್ಲಾಸ್ ತಗೊಳ್ತಾರೆ ಅಂತ ಅಂತಿದ್ದಾರೆ. ನನ್ನ ಪ್ರಕಾರವಾಗಿ ಕ್ಲಾಸ್ ತಗೊಳಕ್ಕೆ ಅಲ್ಲಿ ಏನೂ ಇಲ್ಲ. ಅವಳು ಏನೇನು ಮಾಡಬಾರ್ದು ತಪ್ಪು ಮಾಡಿಲ್ಲ. ಅವಳು ಕೋಪನ ಅವಳು ಹೊರಗಾಕಿದ್ದಾಳೆ. ನಿಮ್ಗೆ ಹೆಂಗೆ ಅನ್ಸುತ್ತೆ ಏನೋ ಗೊತ್ತಿಲ್ಲ. ನನಗೆ ಒಟ್ಟಾರೆ ಏನು ಗೊತ್ತಾ, ಅವ್ರು ಎಲ್ಲರಿಗಿಂತ ಯಾರ್ಯಾರು ರಕ್ಷಿತನ ಆಯ್ತಾ ಅವಳು ನಿರ್ಧಾರ ತಪ್ಪು ಅಂತ ಹೇಳ್ತಿದ್ದಾರೆ, ಅವರೇ ನಿಜವಾಗ್ಲೂ ಟೋಟಲ್ ಆಗಿ ಹೇಳಬೇಕು ಅಂದರೆ ಅವರೆಲ್ಲರಿಗಿಂತ ಬೆಟ್ರು ರಕ್ಷಿತಾ ಅಂತೀನಿ. ಈ ಒಂದು ವಿಡಿಯೋನ ನೋಡಿದಾಗ ಗೊತ್ತಾಗ್ತಾ ಇದೆ ಅಲ್ಲಿರುವಂತಹ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಮೈಂಡ್ ಇದೆಯಲ್ಲ ನಿಜವಾಗ್ಲೂ ಬೇರೆ ಥರನೇ ಇದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.